ಯಶಸ್ವಿ ಭವ. ಎಲ್ಲ ಜೀವಿಗಳು ಆನಂದವಾಗಿರಲಿ. ಈ ತ್ರಿವೇಣಿ ಸೆಲೆಬ್ರೇಷನ್ಗೆ ಬಂದಿರುವ ಅತಿಥಿಗಳೇ ಮತ್ತು ನನ್ನ ಪ್ರೀತಿಯ ಕಾರ್ಯಸಿದ್ಧಿ ಯೋಗ ಕುಟುಂಬದವರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಈಗ 50 ವರ್ಷ ನಂದು ಜರ್ನಿ. ಸೊ ಅದರಲ್ಲಿ ಅದು ಪೂರ್ತಿ ಹೇಳಬೇಕಂದ್ರೆ ಇನ್ನೊಂದು 50 ವರ್ಷ ಬೇಕಾಗುತ್ತೆ. ಸೊ ಅದರಿಂದ ಇದರಲ್ಲಿ ನಂದು ಸ್ಪಿರಿಚುವಲ್ ಪಾರ್ಟ್ ಮಾತ್ರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ನಾನು May 15, 1974 ತಮಿಳ್ನಾಡಲ್ಲಿ ಆವಾಗಿನ ನಾರ್ತ್ ಆರ್ಕಾಡ್ ಡಿಸ್ಟಿಕ್ಕಲ್ಲಿ ವಾಣಿಯಂಬಾಡಿ ತಾಲೂಕ್ ಅಳಂಜಿಗುಳಂ ಗ್ರಾಮದಲ್ಲಿ ನಾನು ಹುಟ್ಟಿರೋದು. ಅದೇ ಊರಲ್ಲಿ ಪ್ರೈಮರಿ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ಪ್ರೈಮರಿ ಸ್ಕೂಲಲ್ಲಿ ಓದಿದೆ. ಅಲ್ಲಿ ಓದ್ತಾ ಇದ್ದಾಗ ನಾನು ಫುಲ್ ಭಕ್ತಿ ಮಾರ್ಗದಲ್ಲಿ ಇನ್ವಾಲ್ವ್ ಆಗಿದ್ದೆ. ಆವಾಗ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಆಂಟಿ ಇದ್ದರು. ಅವರು ಭಕ್ತಿ ಸಂಬಂಧವಾಗಿ ಸ್ಟೋರೀಸ್ ಎಲ್ಲ ಹೇಳೋರು. ಅದನ್ನು ನಾನು ತುಂಬ ಇಂಟ್ರೆಸ್ಟಾಗಿ ಕೇಳಿಸ್ಕೊಳ್ತಾ ಇದ್ದೆ. ಆವಾಗಲೇ ಅದರಲ್ಲಿ ಏನೋ ಡೌಟ್ ಇದ್ದರೆ ಅವ್ರ ಹತ್ರ ಕ್ಲಾರಿಫೈ ಮಾಡಿಕೊಳ್ಳೋದು. ಸೊ ಆ ಥರ ಇನ್ವಾಲ್ವ್ ಆಗಿದ್ದೆ, ತುಂಬ ಭಕ್ತಿ ಮಾರ್ಗದಲ್ಲಿ ಇನ್ವಾಲ್ವ್ ಆಗಿದ್ದೆ. ಆವಾಗ ತುಂಬ ವಿಭೂತಿ ಹಚ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು. ಸೊ ಆ ಥರ ಆ ಲೆವೆಲ್ಗೆ ನಾನು ಭಕ್ತಿ ಮಾರ್ಗದಲ್ಲಿ ಇನ್ವಾಲ್ವ್ ಆಗಿದ್ದೆ ಆ ಟೈಮಲ್ಲಿ. ದೆನ್ 6th ಸ್ಟ್ಯಾಂಡರ್ಡಿಂದ +2ವರೆಗೂ ಟೌನಲ್ಲಿ ಹಿಂದೂ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ ಓದಿದೆ. ಸೊ ಅಲ್ಲಿ ಓದ್ತಾ ಇದ್ದಾಗ 8th ಸ್ಟ್ಯಾಂಡರ್ಡ್ ಓದುವಾಗ ನಮ್ಮ ಸಬ್ಜೆಕ್ಟ್ ಬುಕ್ಕಲ್ಲಿ ಒಂದು ಪಾಠ ಸ್ವಾಮಿ ವಿವೇಕಾನಂದ ಬಗ್ಗೆ ಇತ್ತು. ಸೊ ಅದ್ರ ಬಗ್ಗೆ ನಮ್ಮ ಟೀಚರ್ ಪಾಠ ಮಾಡಿದಾಗ ನನಗೆ ಗೊತ್ತಿಲ್ಲದೇ ಸ್ವಾಮಿ ವಿವೇಕಾನಂದ ಮೇಲೆ ನನಗೊಂದು ಅಟ್ರ್ಯಾಕ್ಷನ್ ಬಂದಿದೆ. ನನಗೆ ಸ್ಪಿರಿಚುವಲಿ ಇನ್ಸ್ಪೈರ್ ಮಾಡಿದ್ದ ವ್ಯಕ್ತಿ ಅಂದರೆ ಸ್ವಾಮಿ ವಿವೇಕಾನಂದ. ಸೊ ಆವಾಗ ಅವ್ರ ಬಗ್ಗೆ ಬುಕ್ಸ್ ಎಲ್ಲ ನಾನು ಓದೋದಕ್ಕೆ ಶುರು ಮಾಡಿದೆ. ದೆನ್ ಅವ್ರದ್ದು ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ, ಸೊ ಆ ಥರ ಅವರು 3 ಬುಕ್ ಅವ್ರದ್ದು ಓದಿದ್ದೀನಿ. ಆಮೇಲೆ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನಮ್ಮ ಕ್ಲಾಸ್ಮೇಟ್ ಒಬ್ಬರು ಒಂದು ದೊಡ್ಡದಾಗಿ ಒಂದು ಬುಕ್ ಇಟ್ಕೊಂಡಿದ್ದರು. ಅವರು ಏನು ಬುಕ್ ಅಂತ ನಾನು ಅದನ್ನು ತಗೊಂಡು ನೋಡ್ತಾ ಇದ್ದೆ. ಅದು ಮಹಾಭಾರತ ಬುಕ್. ಅವರು ನಾನು ಇಂಟ್ರೆಸ್ಟಾಗಿ ನೋಡ್ತಾ ಇರೋದು ನೋಡಿ, ಸರಿ ನೀವು ಓದ್ಬಿಟ್ಟು ಕೊಡಿ ಅಂತ ಹೇಳಿದ್ರು. ಸೊ ಅದನ್ನು ತಗೊಂಡೋಗಿ ನಾನು ಒಂದು ತಿಂಗಳಲ್ಲಿ ಆ ಬುಕ್ ಓದಿ ಮುಗಿಸಿದೆ. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗಲೇ ನಾನು ಮಹಾಭಾರತ ಪೂರ್ತಿ ಓದಿ ಮುಗಿಸಿದ್ದೀನಿ. ಸೊ ಆವಾಗ ಒಂದು ಇನ್ಸಿಡೆಂಟ್, ಮನೆಯಲ್ಲಿ ನಾನು ಈ ಮಹಾಭಾರತ ಬುಕ್ ಓದ್ತಾ ಇದ್ದಿದ್ದನ್ನು ನಮ್ಮ ಅಣ್ಣ ಒಂದು ಸತಿ ನೋಡ್ಬಿಟ್ಟು ಏನು ಬುಕ್ ಅದು ತೋರಿಸು ಅಂತ ಹೇಳಿ, ಆಮೇಲೆ ಇದೇ ನಿನಗೆ ಎಕ್ಸಾಮಿಗೆ ಬರುತ್ತೆ, ನೀನು ಸಬ್ಜೆಕ್ಟ್ ಬುಕ್ ಓದೋದು ಬಿಟ್ಟು ಇದು ಓದ್ತಾ ಇದೆಯಾ ಅಂತ ಅವಾಗ ಖಂಡಿಸಿದ್ರು. ಸೊ ಆ ಥರ ನನ್ನ 9th ಸ್ಟ್ಯಾಂಡರ್ಡಲ್ಲಿ ಮಹಾಭಾರತ ಬುಕ್ ಪೂರ್ತಿ ಓದಿದ್ದೀನಿ. ದೆನ್ 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್, ಆವಾಗ ಏನು ಬೇರೆ ಡೈವರ್ಷನ್ ಇಲ್ಲ, ಕಂಪ್ಲೀಟ್ ಓದೋದ್ರಲ್ಲಿತ್ತು. ಸೊ ದೆನ್ +1 ಓದ್ತಾ ಇದ್ದಾಗ ಒಂದು ಸತಿ ಟಿ ವಿನಲ್ಲಿ ಆ್ಯಕ್ಟರ್ ಆ್ಯಂಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಮಾತಾಡ್ತಾಯಿದ್ರು. ಅವರು ರಮಣ ಮಹರ್ಷಿ ಬಗ್ಗೆ ಹೇಳ್ತಾಯಿದ್ರು. ಆವಾಗ ಫಸ್ಟ್ ಟೈಮು ನಾನು ರಮಣ ಮಹರ್ಷಿ ಬಗ್ಗೆ ಆ್ಯಕ್ಟರ್ ರಜನಿಕಾಂತ್ ಮೂಲಕ ನಾನು ತಿಳ್ಕೊಂಡೆ. ಅದರಲ್ಲಿ ಅವ್ರದ್ದು ಮೇಯ್ನಾಗಿ ಹೂ ಆಮ್ ಐ, ನಾನು ಯಾರು ಅನ್ನೋದು ಅವ್ರದ್ದು ಮೇಯ್ನ್ ಸಬ್ಜೆಕ್ಟ್. ಫಾರಿನರ್ ಒಬ್ಬರು ಅವ್ರ ಹತ್ರ ಬಂದು ಮಾತಾಡಿದ್ದ ಆ ಕಾನ್ವರ್ಸೇಷನ್ ಬಗ್ಗೆ ಎಲ್ಲ ಅವರು ರಜನಿಕಾಂತ್ ಮಾತಾಡ್ತಾಯಿದ್ರು. ಸೊ ಅದನ್ನು ನೋಡಿ ಅವ್ರ ಮೇಲೆ ಒಂದು ಅಟ್ರ್ಯಾಕ್ಷನ್ ಬಂತು. ನನ್ನ ಸ್ಪಿರಿಚುವಲಿ ಇನ್ಸ್ಪೈರ್ ಮಾಡಿದ್ದ 2ನೇ ವ್ಯಕ್ತಿ ರಮಣ ಮಹರ್ಷಿ. ಆಮೇಲೆ ಫ್ರೆಂಡ್ಸ್ ಎಲ್ಲ ನಾವು ಕಾರ್ತಿಗೆ ದೀಪಂ ಬರುತ್ತಲ್ಲ, ಆ ಟೈಮಲ್ಲಿ ತಿರುವಣ್ಣಾಮಲೆಗೆ ಹೋದಾಗ ಅವರು ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡಿ ಅವ್ರದ್ದು ಬುಕ್ಸ್ ಎಲ್ಲ ತಗೊಂಡು ಬಂದು ಓದಿ ಅವಾಗ ಅವ್ರ ಬಗ್ಗೆ ತಿಳ್ಕೊಂಡೆ. ಸೊ ದೆನ್
+2 ಆದಮೇಲೆ ಅದೇ ಟೌನಲ್ಲಿ ಇಸ್ಲಾಮಿಯಾ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ. ಅದರಲ್ಲಿ ನಾನು BCom 3 ಇಯರ್ಸ್ ಮತ್ತು MCom 2 ಇಯರ್ಸ್ 5 ಇಯರ್ಸ್ ಓದಿದೆ. ಅಲ್ಲಿ ಓದ್ತಾ ಇದ್ದಾಗ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ HOD ಅವ್ರಿಗೆ ವೀಕ್ಲಿ 2 ಪೀರಿಯಡ್ಸ್ ಅವ್ರದ್ದು HODದು ಕ್ಲಾಸ್ ಇತ್ತು. ಸೊ ಅವಾಗ ಅವರು ಸಮ್ಟೈಮ್ಸ್ ಸ್ಪಿರಿಚುವಲ್ ಆಗಿನೂ ಕೂಡ ಮಾತಾಡೋರು. ಅವ್ರ ಹತ್ರನೂ ಕೂಡ ಉಪನಿಷತ್ಸಲ್ಲಿ ಕೂಡ ಕೆಲವೊಂದು ಡೌಟ್ಸ್ ಎಲ್ಲ ನಾನು ಅವ್ರ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಂಡಿದ್ದೀನಿ. ಅವರು ಒಂದು ಸತಿ ಮಾತಾಡ್ತಾ ಇದ್ದಾಗ ವರ್ಲ್ಡಲ್ಲಿ ಹೆಚ್ಚು ಬುಕ್ ಪಬ್ಲಿಷ್ ಆಗಿರೋದು ಓಶೋ ಅವ್ರದ್ದು ಅಂತ ಹೇಳಿ, ಆಮೇಲೆ ಮಾತಾಡುವಾಗ ಅವರ ಸ್ಪೀಚಲ್ಲಿ ಹೆಚ್ಚು ವರ್ಡ್ಸ್ ಉಪಯೋಗಿಸಿರೋದು ಓಶೋನೇ ವರ್ಲ್ಡ್ ರೆಕಾರ್ಡ್ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅವರು ಗ್ರೇಟ್ ಫಿಲಾಸಫರ್ ಆ್ಯಂಡ್ ಗ್ರೇಟ್ ಥಿಂಕರ್ ಅಂತ ಹೇಳಿದ್ರು. ಆವಾಗ ಅದು ನನ್ನ ಸ್ಪಿರಿಚುವಲಿ ಇನ್ಸ್ಪೈರ್ ಮಾಡಿದ 3rd ಪರ್ಸನ್ ಓಶೋ. ಆಮೇಲೆ ಓಶೋದೆಲ್ಲ ಕೂಡ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಸೊ ಇದೇ ಥರ ಆಗ್ತಾಯಿತ್ತು. ಅದನ್ನು ಕಾಲೇಜ್ ಲೈಫ್ ಮುಗ್ದಿದ ಮೇಲೆ ಒಂದು ಫ್ಯೂ ಮಂತ್ಸ್ ಒಂದು ಮೆಡಿಕಲ್ ಸ್ಟೋರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ಒಂದು ಫ್ಯೂ ಮಂತ್ಸ್ ಒಂದು ಬಸ್ ಬಾಡಿ ಬಿಲ್ಡಿಂಗ್ ಕಂಪನಿಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೆ. ದೆನ್ ಒಂದು ಪಂಚಾಯತ್ ಬೋರ್ಡಲ್ಲಿ ಕ್ಲರ್ಕಾಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಇದೇ ಥರ ಲೈಫ್ ಹೋಗ್ತಾಯಿತ್ತು. ಆವಾಗ ಒಂದು ಸತಿ ನನ್ನ ಕಾಲೇಜ್ ಮೇಟ್ ಫ್ರೆಂಡ್ ಒಬ್ಬರನ್ನ ಆನ್ ದ ವೇ ಮೀಟ್ ಮಾಡಿದೆ. ಸೊ ಆವಾಗ ಅವರು ಹಂಗೆ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ, ನನಗೆ MA ಇಂಗ್ಲೀಷ್ ಲಿಟ್ರೇಚರ್ ಓದಬೇಕಂತ ಆಸೆ ಇದೆ ಅಂತ ಹೇಳ್ತಾ ಇದ್ದೆ. ಆವಾಗ ಅವರು ಹೇಳಿದ್ರು, ಇಲ್ಲ ಅದಕ್ಕಿಂತ ನೀನು NIIT ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದರಲ್ಲಿ ನೀನು ಕಂಪ್ಯೂಟರ್ ಸಾಫ್ಟ್ವೇರ್ ಕೋರ್ಸ್ ಓದಿದ್ರೆ ನನಗೆ ಸ್ಕೋಪ್ ಇದೆ ಅಂತ ಹೇಳಿದ್ರು. ಸರಿ, ಆವಾಗ ಆಮೇಲೆ ನಾನು ಮನೆಯಲ್ಲಿ ಡಿಸ್ಕಸ್ ಮಾಡಿ ಸರಿ ಓದು ಅಂತ ಹೇಳಿದ್ರು. ಅದು ಪಕ್ಕದಲ್ಲಿ ಇವಾಗ ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆಗಿದೆ, ತಿರುಪತೂರ್ ಅಂತ ಒಂದು ಟೌನ್. ಸೊ ಅಲ್ಲಿ NITಯಲ್ಲಿ ಕೋರ್ಸ್ ಓದ್ತಾ ಇದ್ದೆ. ಅಲ್ಲಿ 2 ಸೆಮಿಸ್ಟರ್ವರೆಗೂ ಮಾತ್ರ ಅಲ್ಲಿ ಇತ್ತು. ಸೊ ಆಮೇಲೆ 3rd ಸೆಮಿಸ್ಟರ್ 4th ಸೆಮಿಸ್ಟರ್ಗೆ ಐದರ್ ನೀವು ಚೆನ್ನೈಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರು. ಆವಾಗ ನಮಗೆ ಚೆನ್ನೈ ದೂರ, ನಮ್ಮ ಊರಿಂದ ಅದು ಅರೌಂಡ್ 200 ಕಿಲೋಮೀಟರ್ಸ್ ಇದೆ. ಬ್ಯಾಂಗ್ಳೂರು ಒಂದು ಅರೌಂಡ್ 150 ಕಿಲೋಮೀಟರ್. ಸೊ ಅದರಿಂದ ನಾವು ಬ್ಯಾಂಗ್ಳೂರಿಗೆ ಹೋಗೋಣ, ನಮ್ಗೆ ಹತ್ರ ಇದೆ ಅಂತ ಬ್ಯಾಂಗ್ಳೂರನ್ನ ಚೂಸ್ ಮಾಡಿದೆ. ಸೊ ಬ್ಯಾಂಗ್ಳೂರಿಗೆ ನಾನು ಬರೋದಕ್ಕೆ ಕಾರಣ NITಯಲ್ಲಿ ಕಂಪ್ಯೂಟರ್ ಕೋರ್ಸ್ ಓದಿದ್ದು. ಅದಕ್ಕೆ ಮೂಲ ಕಾರಣ ನಮ್ಮ ಕಾಲೇಜ್ ಮೇಟ್ ಫ್ರೆಂಡ್. ಸೊ ಅವರು ನನಗೆ ಸಾಫ್ಟ್ವೇರ್ ಕೋರ್ಸ್ ಓದು ಅಂತ ಮೋಟಿವೇಟ್ ಮಾಡಿದ್ದಕ್ಕೆ ನಾನಿವತ್ತು ಇಲ್ಲಿ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಮೂಲ ಕಾರಣ ಆಯಿತು. ಸೊ ಆಮೇಲೆ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಮುಂಚೆ ನಾನು 2000 ಫೆಬ್ರವರಿಯಲ್ಲಿ ಬ್ಯಾಂಗ್ಳೂರಿಗೆ ಬಂದೆ. ಆವಾಗ 2000 ಜಾನ್ವರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಅದಲ್ಲ, ಒಂದು ಪ್ರೋಗ್ರಾಮ್. ನಾನು ಹಿಂದೂ ಹೈಯರ್ ಸೆಕೆಂಡ್ರಿ ಸ್ಕೂಲ್ ನಾನು ಓದ್ದಲ್ಲ, ಆ ಸ್ಕೂಲಲ್ಲಿ ತಮಿಳ್ ಲ್ಯಾಂಗ್ವೇಜ್ಗೆ ಒಂದು ಆ್ಯನಿವರ್ಸರಿ ಪ್ರೋಗ್ರಾಮ್ ಥರ ಎವ್ರಿ ಇಯರ್ ಒಂದು ಪ್ರೋಗ್ರಾಮ್ ಮಾಡೋರು. ಅದು ಮಿಲೇನಿಯಮ್ ಇಯರ್ 2000. ಹಂಗಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಆವಾಗಿನ ತಮಿಳ್ನಾಡು ಮುಖ್ಯಮಂತ್ರಿ ಕಲೈஞர் ಕರುಣಾನಿಧಿ ಎಲ್ಲ ಕೂಡ ಆ ಫಂಕ್ಷನ್ಗೆ ಬಂದಿದ್ದರು. ಇನ್ನು ದೊಡ್ಡ ಕವಿಗಳೆಲ್ಲ ಕೂಡ ಬಂದಿದ್ದರು. ಅದರಲ್ಲಿ ಒಂದು ಪ್ರೋಗ್ರಾಮ್ ಅವಧಾನ ಕಲೆ ಅಂತ ನೀವು ಕೇಳಿರ್ಬೋದು. ನಾವು ಇವಾಗೆಲ್ಲ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಟಾಸ್ಕಿಂಗ್ ಮಲ್ಟಿಪಲ್ ವಿಷಯವನ್ನು ಗಮನಿಸಿ ಅದರಲ್ಲಿ ನಾವೇನು ಕ್ವಶನ್ ಕೇಳಿದ್ರೂ ಹೇಳೋರು. ಆ ಥರ ಒಂದು ಇದು ಅವಧಾನ ಕಲೆ ಅಂತ. ಅದನ್ನು ಒಬ್ಬರು ಗವರ್ನರ್ ಕನಕ ಸುಬ್ಬರತ್ನಂ ಅಂತ ಅವರು ಪರ್ಫಾರ್ಮ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅನೌನ್ಸ್ ಮಾಡ್ತಾಯಿದ್ರು, ಅವ್ರದ್ದು ಯಾವುದು ಬುಕ್ ಕೆಳಗಡೆ ಸೇಲ್ಗಿದೆ, ಬೇಕಾದವರು ತಗೊಳ್ಬೋದು ಅಂತ. ಸೊ ನಾನು ಬುಕ್ಸ್ ತಗೊಳ್ಳೋದಕ್ಕೆ ನಾನು ಹೋಗ್ತಾಯಿದ್ದೀನಿ, ಎಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ಸೊ ನಾನು ಹತ್ರ ಹೋಗೋದಷ್ಟರಲ್ಲಿ ಬುಕ್ ಖಾಲಿ ಆಯ್ತು ಅಲ್ಲಿ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಚೆನ್ನೈಗೆ ಹೋಗಿ ಅವ್ರ ಮನೆಯಲ್ಲಿ ಬುಕ್ ಇಸ್ಕೊಂಡು ಆಮೇಲೆ ಓದಲಿಲ್ಲ, ಅಷ್ಟೇ ಬ್ಯಾಂಗ್ಳೂರಿಗೆ ಬಂದೆ. 2000 ಫೆಬ್ರವರಿಯಲ್ಲಿ ಬ್ಯಾಂಗ್ಳೂರಿಗೆ ಬಂದೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ರೆಸಿಡೆನ್ಸಿ ರೋಡಲ್ಲಿ NIT ಇದು ಝೋನಲ್ ಹೆಡ್ ಕ್ವಾರ್ಟರ್ ಅದು. ಸೊ ಅಲ್ಲಿ ಓದ್ತಾ ಇದ್ದೆ.
ಅಲ್ಲಿ ಓದ್ತಾ ಇದ್ದಾಗ ಫ್ರೀ ಟೈಮಲ್ಲೆಲ್ಲ ಆ ಬುಕ್ ಓದಿದೆ. ಸೊ ಅದರಲ್ಲಿ ಒಂದು ಕಡೆ ಒಂದು ಲೈನ್ ಅವರು ಮೆನ್ಷನ್ ಮಾಡಿದರು, ಇವಾಗ ಇರುವ ನಿಜವಾದ ಜ್ಞಾನಿಗಳಲ್ಲಿ ವೇದಾತ್ರಿ ಮಹರ್ಷಿ ಒಬ್ಬರು ಅಂತ ಮೆನ್ಷನ್ ಮಾಡಿದರು. ಅಷ್ಟೇ, ಬೇರೆ ಏನೂ ಡೀಟೇಲ್ ಇಲ್ಲ. ಇವಾಗ ಥರ ಸೋಷಿಯಲ್ ಮೀಡಿಯಾ ಇಲ್ಲ, ಇಂಟರ್ನೆಟ್ ಇಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಅದೆಲ್ಲ ಏನೂ ಅವಾಗ ಇಲ್ಲ, ಫೆಸಿಲಿಟಿ ಇಲ್ಲ. ಸರಿ, ಹಂಗೆ ಅದು ಇವಾಗಲೂ ಕೂಡ ಈ ಥರ ನಿಜವಾದ ಜ್ಞಾನಿಗಳೆಲ್ಲ ಇದ್ದಾರಾ ಅಂತ ಇದ್ದರೆ ಅವ್ರನ್ನ ನೋಡಬೇಕು ಅಂತ ಒಂದು ಥಾಟ್ ಇತ್ತು. ಆದರೆ ಎಲ್ಲಿ ನೋಡೋದು ಏನು ಅಂತ ಗೊತ್ತಿರಲಿಲ್ಲ. ಸೊ ಇದೇ ಥರ ನಡೀತಾ ಇತ್ತು. ಅವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಬ್ಬರು ನನಗೆ ಫ್ರೆಂಡು ಪರಿಚಯ ಆದರು. ಅವರು ಇಸ್ಕಾನಲ್ಲಿ ಫುಲ್ ಟೈಮ್ ಆಗಿ ಡಿವೋಟಿ ಆಗಿದ್ದರು, ಸರ್ವಿಸ್ ಮಾಡ್ತಾಯಿದ್ರು. ಅವರು ನನಗೆ ಪರಿಚಯ ಆಗಿ ಅವಾಗವಾಗ ನನ್ನ ರೂಮಿಗೆ ಬರೋರು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಅದು ಹೆಂಗೆ ಅಂದರೆ, ನಾವು ಡಿಸ್ಕಷನ್ ಸ್ಟಾರ್ಟ್ ಆಗೋದು ಎಂಡ್ ಆಗೋದಷ್ಟರಲ್ಲಿ ಆರ್ಗ್ಯುಮೆಂಟ್ಗೆ ಹೋಗ್ಬಿಡೋದು. ಯಾಕಂದರೆ ಅವ್ರದ್ದು ಈಗ ನಾನು ಯಾರೋ ಸಿಸ್ಟಮ್ಯಾಟಿಕ್ಕಾಗಿ ಯಾರೋ ಗುರುಗಳನ್ನ ಫಾಲೋ ಮಾಡ್ತಾಯಿಲ್ಲ, ಬಟ್ ನನಗೆ 3 ಜನ ಇನ್ಸ್ಪೈರ್ ಮಾಡಿದರು, ಸ್ವಾಮಿ ವಿವೇಕಾನಂದ, ರಮಣ ಮಹರ್ಷಿ ಆ್ಯಂಡ್ ಓಶೋ. ಬಟ್ ನನಗೆ ಬೇರೆ ಯಾವುದೋ ಒಂದು ಕಾನ್ಸೆಪ್ಟಿಗೆ ನಾನು ಸ್ಟಿಕ್ ಆಗಲಿಲ್ಲ. ಬಟ್ ಅವರು ಶ್ರೀಲ ಪ್ರಭುಪಾದ ಅವ್ರನ್ನ ಫಾಲೋ ಮಾಡ್ತಾರೆ, ಇಸ್ಕಾನ್ ಡಿವೋಟಿ. ಸೊ ಆ ಕಾನ್ಸೆಪ್ಟಲ್ಲಿ ಅವರು ಸ್ಟೇಬಲ್ ಆಗಿರೋರು. ಏನಂದರೆ ಆರ್ಗ್ಯೂ ಮಾಡ್ಕೊಂಡು ಫೈನಲಾಗಿ ಅವರು, ನೀವೆಲ್ಲ ಕೂಡ ಕೇಳಿಸ್ಕೊಂಡಿರ್ತೀರಿ ಆ ಥರ ಇಸ್ಕಾನ್ ಡಿವೋಟಿಸ್ ಹತ್ರ ಮಾತಾಡಿದ್ರೆ ಅವ್ರು ಹೇಳೋದು ಕೃಷ್ಣ ಇಸ್ ದ ಸುಪ್ರೀಂ ಲಾರ್ಡ್, ಬೇರೆಯವರೆಲ್ಲ ಡೆಮಿ ಗಾಡ್ಸ್ ಅಂತ ಹೇಳ್ತಾರೆ. ಸೊ ಆವಾಗ ಈ ಥರ ಆರ್ಗ್ಯೂ ಆಗುವಾಗ ನಂದು ಫೈನಲ್ ಆಗಿ ನಾನೇನು ಹೇಳೋದಂದರೆ, ಎಲ್ಲದಕ್ಕೂ ಮೇಲೆ ಸುಪ್ರೀಂ ಪವರ್ ಒಂದು ಇರಬೇಕು. ಆ ಪವರೇ ಮೇ ಬಿ ಕೃಷ್ಣನಾಗಿ ಹುಟ್ಟಿರ್ಬೋದು, ಶಿವನಾಗಿ ಇರ್ಬೋದು, ಅಥವಾ ಮೊಹಮ್ಮದ್ ಪ್ರಾಫಿಟ್ ಆಗಿ ಬಂದಿರ್ಬೋದು, ಜೀಸಸ್ ಕ್ರೈಸ್ಟ್ ಆಗಿ ಬಂದಿರ್ಬೋದು. ಬಟ್ ಎಲ್ಲದಕ್ಕೂ ಕಾಮನ್ ಆಗಿ ಒಂದು ಸುಪ್ರೀಂ ಪವರ್ ಇರಬೇಕು. ಇದೇ ನಂದು ಒಪಿನಿಯನ್. ಇದ್ರ ಬಗ್ಗೆ, ಈ ಸಬ್ಜೆಕ್ಟ್ ಬಗ್ಗೆ ನಾವು ಫರ್ದರಾಗಿ ಡಿಸ್ಕಸ್ ಮಾಡೋದು ಬೇಡ, ಯಾಕಂದರೆ ಆರ್ಗ್ಯುಮೆಂಟ್ ಆಗೋಗುತ್ತೆ ಅಂತೇಳಿ ಅವಾಗ ಸ್ಟಾಪ್ ಮಾಡಿದ್ದೆ. ಸೊ ಇದು ಈ ಒಂದು ಫೈನಲ್ ಸ್ಟೇಟ್ಮೆಂಟಿಗೆ ಬಂದ ಮೇಲೆ ಒಂದು ದಿವಸ ಅವರು ಆ ಇಸ್ಕಾನ್ ಡಿವೋಟಿ ಇದ್ದಾರಲ್ಲ, ಅವ್ರ ಮನೆಗೆ ಅವ್ರ ರಿಲೇಟಿವ್ ಒಬ್ಬರು ಊರಿಂದ ಬಂದಿದ್ದರು. ಬಂದಾಗ ಹಂಗೆ ಅವ್ರು ಮಾತಾಡ್ತಾ ಇದ್ದಾಗ, ನೀವು ಅವ್ರಿಗೆ ಅವ್ರ ಮಾಮ ಬಂದಿರೋದು. ಮಾಮ, ನೀವು ಯಾವ ಕಾಲೇಜಲ್ಲಿ ಓದಿದಿರಿ? ಇಸ್ಲಾಮಿಯಾ ಕಾಲೇಜ್. ಯಾವ ವರ್ಷ? ಈ ವರ್ಷ. ಹಂಗಾದ್ರೆ ವೆಂಕಟೇಶನಂತ ಒಬ್ಬರು ಇದ್ದಾರೆ, ನಿಮಗೆ ಪರಿಚಯ ಇರಬೇಕು. ಹೌದು, ಪರಿಚಯ, ಅವರು ನಮ್ಮ ಫ್ರೆಂಡೇ. ಹಂಗಾದ್ರೆ ಅವರು ಇಲ್ಲಿ ಬೆಂಗಳೂರಲ್ಲಿದ್ದಾರೆ, ಇಲ್ಲೇ ಪಕ್ಕದ ರೋಡಲ್ಲಿದ್ದಾರೆ, ಬನ್ನಿ ಅಂತ ಕರ್ಕೊಂಡು ಬಂದು ಮೀಟ್ ಮಾಡಿಸಿದ್ರು. ಅವರು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೋಗುವಾಗ ಒಂದು ಬುಕ್ ಕೊಟ್ಟು, ನಾನು ಟ್ರೈನಲ್ಲಿ ಬಂದಾಗ ಇದು ಓದ್ಕೊಂಡು ಬಂದೆ, ಸೊ ಇದನ್ನು ನೀವು ಫ್ರೀ ಇರುವಾಗ ಓದಿ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬುಕ್ ಕೊಟ್ಟರು. ಅದು ಯಾವುದು ಬುಕ್ ಅಂದರೆ ವೇದಾತ್ರಿ ಮಹರ್ಷಿ ಬುಕ್, ಬರೆದಿರುವ ಬುಕ್. ಸೊ ಅವಾಗ ನಮಗೆ ಅದು ಅವರು ಎಲ್ಲಿದ್ದಾರೆ ಏನಂತ ಗೊತ್ತಿರಲಿಲ್ಲಲ್ಲ. ಆ ಬುಕ್ ಕೊಟ್ಟ ಮೇಲೆ ಆ ಬುಕ್ಕು ನಾನು ಓದಿದಾಗ ನಾನು ಹೇಳಿದ್ದಲ್ಲ, ಎಲ್ಲದಕ್ಕೂ ಒಂದು ಮೇಲೆ ಸುಪ್ರೀಂ ಪವರ್, ಸುಪ್ರೀಂ ಫೋರ್ಸ್ ಒಂದು ಇರಬೇಕು ಅಂತ. ಆ ಸುಪ್ರೀಂ ಫೋರ್ಸ್ ಯಾವುದು ಅನ್ನೋದನ್ನು ಆ ಬುಕ್ಕಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ಆ ಸುಪ್ರೀಂ ಫೋರ್ಸೇ ನಾನಾಗಿಯೂ ಇದೆ ಅನ್ನೋದನ್ನು ಆ ಬುಕ್ ಓದಿದಾಗ ನನ್ನ ಕಂಪ್ಲೀಟ್ ಎಲ್ಲ ಡೌಟ್ಸು ಅಲ್ಲೇ ಕ್ಲಾರಿಫೈ ಆಯಿತು. ಆಮೇಲೆ ನಾನು ನೆಕ್ಸ್ಟ್ ಊರಿಗೆ ಹೋದಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗಿ, ಬೆಂಗಳೂರಲ್ಲಿ ಅವರು ವೇದಾತ್ರಿ ಮಹರ್ಷಿ ಅವ್ರದ್ದು ಎಲ್ಲವುದು ಸೆಂಟ್ರ್ ಇದೆಯಾ, ನಾನು ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಕೇಳಿದೆ. ಆಮೇಲೆ ಅವರು ಅಡ್ರೆಸ್ ಕೊಟ್ಟರು. ಅಡ್ರೆಸ್ ಇಸ್ಕೊಂಡು ಬಂದು ಫೋನ್ ಮಾಡಿದೆ. ನಾನು ಜಾನ್ವರಿ ಲಾಸ್ಟ್ ವೀಕಲ್ಲಿ ಫೋನ್ ಮಾಡಿದೆ. ಅವಾಗ ಫೆಬ್ರವರಿ 1 and 2 ಫಸ್ಟ್ ಲೆವೆಲ್ ಕ್ಲಾಸ್ ಇದೆ, ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂಚೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ, ಇಲ್ಲಿ ವೆಸ್ಟ್ ಆಫ್ ಘಾಟ್ ರೋಡಲ್ಲಿ ಅಶ್ವತ್ಥಗಟ್ಟೆ ಮರ ಒಂದಿದೆ. ಸೊ ಅಲ್ಲಿ ಕೂತ್ಕೊಂಡು ಸ್ವಾಮಿ ವಿವೇಕಾನಂದ ಬುಕ್ಕಲ್ಲಿ ಓದಿದ್ದು ಕೆಲವು ಟೆಕ್ನಿಕ್ಸ್ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈವ್ನಿಂಗ್ ಟೈಮಲ್ಲಿ ಅಲ್ಲಿ ಹೋಗೋದು, ಹಂಗೆ ವಾಕಿಂಗ್ ಹೋಗ್ಬಿಟ್ಟು ಮರ ಕೆಳಗಡೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ನನಗೆ ಸ್ಪೈನಲ್ ಕಾರ್ಡಲ್ಲಿ ಚುಮ್ ಅಂತ ಕುಂಡಲ್ನಿ ಎನರ್ಜಿ ರೈಸ್ ಆಗೋದು ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಆಮೇಲೆ ಅದು ಹಂಗೆ ಫೆಬ್ರವರಿ 1 ನಾನು ಕ್ಲಾಸ್ಗೆ ಹೋಗಿ
ಅವತ್ತು 12 ಗಂಟೆ ಇರುತ್ತೆ, ಅಷ್ಟೊತ್ತಿಗೆ ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಟ್ಟಾಗ ಅದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತೆಲ್ಲ ಅಲ್ಲಿ ಮಾಸ್ಟರ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು. ಸರಿ, ನಮಗೆ ಅಂದರೆ ದೀಕ್ಷೆ ಕೊಟ್ಟರೆ ನಮಗೆ ಪಲ್ಸೇಷನ್ ಥರ ಎನರ್ಜಿ, ಪ್ರಾಣಶಕ್ತಿ ಫೀಲ್ ಆಗುತ್ತೆ, ಪಲ್ಸ್ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ನಮಗೆ ಅದು ಆಗಬೇಕು ಅಂತ ಅವತ್ತೆಲ್ಲ ಟ್ರೈ ಮಾಡಿ ಆಗಲಿಲ್ಲ. ಸೊ ಆಮೇಲೆ ಮನೆಗೆ ಹೋಗಿ ತಿರ್ಗಾ ನೆಕ್ಸ್ಟ್ ಡೇ ಫೆಬ್ರವರಿ 2 ಕ್ಲಾಸ್ ಸ್ಟಾರ್ಟ್ ಆಯಿತು. ಕ್ಲಾಸೆಲ್ಲ ಮುಗಿದು ಲಂಚ್ ಬ್ರೇಕ್ ಕೊಟ್ಟಿದ್ದರು. ಸೊ ಲಂಚ್ ಬ್ರೇಕಲ್ಲಿ ಸೊ ನಮ್ಮದು ಏಮೆಲ್ಲ ಇದು ಆ್ಯಕ್ಟಿವೇಟ್ ಆಗಬೇಕು ಅನ್ನೋದ್ರಲ್ಲೇ ಇತ್ತಲ್ಲ. ಸರಿ, ಏನೋ ಒಂದು ಸ್ವಲ್ಪ ತಿನ್ಕೊಂಡು ಬಂದು ಎದುರುಗಡೆ ಒಂದು ಪಾರ್ಕ್ ಇದೆ, ಅಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಒಂದು 1 ಅವರ್ ಲಂಚ್ ಬ್ರೇಕ್. ಸೊ ಅಷ್ಟರೊಳಗೆ ಒಂದು ಧ್ಯಾನ ಮಾಡೋಣ ಅಂತ ಪಾರ್ಕಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೀನಿ. ಆವಾಗ ನಂದು ಆಜ್ಞಾ ಆ್ಯಕ್ಟಿವೇಶನ್ ಆಯಿತು 2003 ಫೆಬ್ರವರಿ 2ನೇ ತಾರೀಕು. ಸೊ ಅವಾಗ ಅವ್ರು ಹೇಳಿದ ಥರ ಅದು ಆ್ಯಕ್ಟಿವೇಟ್ ಆಯ್ತಲ್ಲ. ಸೊ ಇನ್ನು ಅದರಲ್ಲಿ ಡೀಪಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ ನಾನು ಫಸ್ಟ್ ವರ್ಷದಲ್ಲೇ ಪರ್ ಡೇ 6 ಅವರ್ಸ್ ಆ ಥರ ಪ್ರಾಕ್ಟೀಸ್ಗೆ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಅದೇ ಥರ ಆವಾಗ ಫಸ್ಟ್ ಲೆವೆಲ್ ಆಯ್ತಲ್ಲ. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ 3rd ಲೆವೆಲ್ ಕ್ಲಾಸ್ ಇತ್ತು. 2nd ಮುಗಿಸಿದ ಮೇಲೆ 3ಡ್ಗೆ ಹೋಗಬೇಕು. ಆದರೆ ನಾನು ಬಂದು ವಾಲಂಟಿಯರಾಗಿ ಸರ್ವಿಸ್ ಮಾಡ್ಬೋದಾ ಅಂತ ಹೇಳಿದೆ. ಬನ್ನಿ ಅಂತ ಹೇಳಿದ್ರು. ಸೊ 2nd ಲೆವೆಲ್ಗೆ ಮುಂಚೆನೇ 3rd ಲೆವೆಲ್ ಅಂದರೆ ಅಫಿಷಿಯಲ್ ಆಗಿಲ್ಲ, ಬಟ್ ಅಲ್ಲಿ ಕೇಳಿಸ್ಕೊಂಡೆ ಪಾಠ ಎಲ್ಲ. ಆಮೇಲೆ ಅವಾಗಿಂದ ಎವ್ರಿ ವೀಕ್ ನಾನು ಅಲ್ಲಿ ಹೋಗಿ ಸರ್ವಿಸ್ ಮಾಡಿಕೊಂಡು ಎಲ್ಲ ಕ್ಲಾಸ್ ಅಟೆಂಡ್ ಮಾಡಿ, ಆಮೇಲೆ ಆ ವರ್ಷ ಎವ್ರಿ ಇಯರ್ ಎಲ್ಲ ಕೋರ್ಸ್ ಮುಗಿಸಿರೋರನ್ನ ಇಯರ್ಲಿ ಒನ್ಸ್ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅಲ್ಲಿ ಮಗರಿಷಿನ ನೋಡ್ಬೋದು ಅಂತ. ಸೊ ಇವಾಗಲೂ ಒಬ್ಬರು ನಿಜವಾದ ಜ್ಞಾನಿ ನಾವು ಬುಕ್ಕಲ್ಲಿ ಓದಿರ್ತೀವಿ, ಆದರೆ ಇವಾಗ ಇದ್ದರೆ ನೋಡ್ಬಿಡ್ಬೇಕು ಅಂತ. ಅವಾಗ ಆಲ್ರೆಡಿ ಅವ್ರಿಗೆ ವಯಸ್ಸಾಗಿ ಅವಾಗವಾಗ ಹುಷಾರು ತಪ್ತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಅವ್ರು ಇರುವಾಗಲೇ ನೋಡ್ಬಿಡ್ಬೇಕು ಅಂತ ತುಂಬ ಅರ್ಜಿ ಇತ್ತು. ಆಮೇಲೆ ನವಂಬರ್ ತಿಂಗಳಲ್ಲಿ ಕರ್ಕೊಂಡು ಹೋಗ್ತಾರೆ. 2003 ನವಂಬರಲ್ಲಿ ಹೋಗ್ತಾಯಿದ್ವಿ. ಆವಾಗ ಹೆಂಗಂದ್ರೆ 4 ಡೇಸ್ ಕ್ಲಾಸ್ ಇರೋದು ಅಲ್ಲಿ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಸೊ ನಾವು 1 ಡೇ ಬಿಫೋರ್ ವೆನ್ಸ್ಡೇ ಈವ್ನಿಂಗ್ ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಸೊ ಈವ್ನಿಂಗ್ 3 o'clock ರೀಚ್ ಆಗಿದ್ವಿ. ಅವಾಗ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಮಗರಿಷಿ ಟ್ಯೂಸ್ಡೇ ಆ್ಯಂಡ್ ವೆನ್ಸ್ಡೇ 5 o'clockಗೆ ಜನರಲ್ ಪಬ್ಲಿಕ್ಕಿಗೆ ಸ್ಪೀಚ್ ಕೊಡೋರು, ಒಂದು ಹಾಫ್ ಆನ್ ಅವರ್. ಸೊ ಇವಾಗ ಬುಧವಾರ 5 ಗಂಟೆಗೆ ಮಗರಿಷಿನ ನೋಡ್ಬೋದು. ಅವರು ಸ್ಪೀಚ್ ಕೊಡೋಕ್ಕೆ ಬರ್ತಾರೆ. ಎಲ್ಲ ನೀವು ರೂಮಲ್ಲಿ ನಿಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬೇಗ ಬನ್ನಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಸೊ ನಾವು ಹೋಗಿ 4:30ಗೆಲ್ಲ ಹೋಗಿ ಕೂತಿದ್ವಿ. 5 o'clock ಬಂದರು. ಆವಾಗ ಎಷ್ಟೊಂದು ದಿವಸದಿಂದ ಇರುವ ಒಂದು ಕ್ಯೂರಿಯಾಸಿಟಿ ಅಲ್ವಾ, ಒಂದು ನೋಡಬೇಕು ಮಗರಿಷಿನ ಅನ್ನೋದು. ಸೊ ಅಲ್ಲಿ ಹೋಗಿ ಎಲ್ಲ ಕೂತಿದ್ವಿ. ಅವ್ರು ಬಂದು ಒಂದು ಹಾಫ್ ಆನ್ ಅವರ್ ಸ್ಪೀಚ್ ಕೊಟ್ಟರು. ಅದು ಫಸ್ಟ್ ನನ್ನ ಸ್ಪಿರಿಚುವಲ್ ಮಾಸ್ಟರ್ನ ಫಿಸಿಕಲಿ ಮೀಟ್ ಆಗಿರೋದು. ಬೇರೆಯವರೆಲ್ಲ ಅವಾಗ ಯಾರು ಸ್ವಾಮಿ ವಿವೇಕಾನಂದ ಫಿಸಿಕಲಿ ಇಲ್ಲ, ರಮಣ ಮಹರ್ಷಿ ಫಿಸಿಕಲಿ ಇಲ್ಲ, ಓಶೋನು ಕೂಡ ಫಿಸಿಕಲಿ ಇಲ್ಲ. ಸೊ ಈಗ ಫಿಸಿಕಲಿ ಒಬ್ಬರು ಆ ಥರ ಒಬ್ಬರು ಜ್ಞಾನಿ ಇದ್ದಾರೆ ಅಂದರೆ ನೋಡ್ಬಿಡ್ಬೇಕು ಅನ್ನೋ ಒಂದು ಅರ್ಜಿ ಇತ್ತಲ್ಲ, ಅದು ಅವತ್ತು ಫುಲ್ಫಿಲ್ ಆಯಿತು. ನನ್ನ ಇದು 50 ವರ್ಷ ಲೈಫಲ್ಲಿ ಅನ್ಫರ್ಗೆಟಬಲ್ ಮೊಮೆಂಟ್ ಅಂತ ಹೇಳಿದ್ರೆ 2 ವಿಷಯ ಹೇಳ್ಬೋದು. ಅದರಲ್ಲಿ ಒಂದು ನನ್ನ ಸ್ಪಿರಿಚುವಲ್ ಗುರುನ ಅವರು ಫಿಸಿಕಲಿ ಇರುವಾಗಲೇ ಮೀಟ್ ಮಾಡಿದ ಆ ಮೊಮೆಂಟ್. ಇನ್ನೊಂದು ಯಾವುದಂದರೆ ನಾನು ಮಾರ್ಷಿಯಲ್ ಆರ್ಟ್ಸ್ ಕೂಡ ಕರಾಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಅದರಲ್ಲಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರು. ಸೊ ಅದರಲ್ಲಿ ಟಾಪ್ ಮೋಸ್ಟ್ ಗುರು ಯಾರಂದರೆ ಗ್ರ್ಯಾಂಡ್ ಮಾಸ್ಟರ್, ಜಪಾನಲ್ಲಿ ಇದ್ದಾರೆ, ಕೆನ್ಸೋ ಮೊಬಿನಿ ಅಂತ. ಇವಾಗ ಇಲ್ಲ ಅವರು. ಆವಾಗ ಅವರು ಗ್ರ್ಯಾಂಡ್ ಮಾಸ್ಟರ್ ಕೆನ್ಸೋ ಮೊಬಿನಿ ಅವರು ಚೆನ್ನೈಗೆ ಒಂದು ಕೋಚಿಂಗ್ ಕೊಡೋದಕ್ಕೋಸ್ಕರ ಬಂದಿದ್ದರು. ಅಲ್ಲಿ ನಾನು ಆ ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡಿದೆ. ಈ ಮಾರ್ಷಲ್ ಆರ್ಟ್ಸ್ ಕೋಚಿಂಗ್ ಹೆಂಗೆ ಅಂದರೆ ಇವಾಗ ಅವರೇನೋ ಒಂದು ಟೆಕ್ನಿಕ್ ನಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋರು, ಆಮೇಲೆ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಅದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದಕ್ಕೆ ಒಬ್ಬರು ಪಾರ್ಟ್ನರ್ ಬೇಕು.
ನಾವು ಪಾರ್ಟ್ನರ್ ಏನೋ ಪಂಚ್ ಕಿಕ್ ಏನಾದ್ರು ಮಾಡಿದ್ರೆ ಅದನ್ನು ಬ್ಲಾಕ್ ಮಾಡಿ ಅದು ಹೆಂಗೆ ಅಟ್ಯಾಕ್ ಮಾಡಬೇಕಂತ ಹೇಳ್ಕೊಡೋರು. ಸೊ ಆ ಥರ ಇದ್ದಾಗ ನಮ್ಮ ಊರಲ್ಲಿ ನಮ್ಮ ಮಾಸ್ಟ್ರ್ ಕರ್ಕೊಂಡು ಹೋಗಿದ್ರಲ್ಲ, ಸೊ ಅವರು ನೀನು ಹೋಗಿ ಅವ್ರಿಗೆ ಪಾರ್ಟ್ನರ್ ಆಗಿ ನೀನು ಹೋಗು ಅಂತ ನನ್ನ ಪುಷ್ ಮಾಡಿ ಕಳಿಸ್ತಾಯಿದ್ರು. ಸೊ ಅವಾಗ ನಾವು ಹೋಗಿ ಅವ್ರಿಗೆ ಪಂಚ್ ಮಾಡಿದ್ರೆ ನನ್ನ ಕೈನ ಅವರು ಟಚ್ ಮಾಡಿ ಬ್ಲಾಕ್ ಮಾಡಿ ಒಂದು ಹೇಳ್ಕೊಟ್ರಲ್ಲ, ಅದು ಒಂದು ಅನ್ಫರ್ಗೆಟಬಲ್ ಮೊಮೆಂಟ್. ಸೊ ಆ ಫೀಲ್ಡಲ್ಲಿರುವ ಗ್ರ್ಯಾಂಡ್ ಮಾಸ್ಟರ್, ಸೊ ಅವರು ನಮ್ಮ ಬಾಡಿನ ಟಚ್ ಮಾಡಿ ಟೀಚ್ ಮಾಡ್ತಾರೆ ಅನ್ನೋದು ಅದು ದೊಡ್ಡ ವಿಷಯ. ಆ ಥರ ಒಂದ್ಸದೆಲ್ಲ ಒಂದು 2-3 ಟೆಕ್ನಿಕ್ ಮಾಡುವಾಗ ನಾನು ಅವ್ರಿಗೆ ಪಾರ್ಟ್ನರ್ ಆಗಿ ಇದು ಮಾಡಿದೆ. ಆಮೇಲೆ ಅವ್ರಿಗೆ ನಮ್ಮ ಭಾಷೆ ಗೊತ್ತಿಲ್ಲ, ನಮಗೆ ಅವ್ರ ಭಾಷೆ ಗೊತ್ತಿಲ್ಲ. ಸೊ ಅವರು ಇಂಗ್ಲೀಷಲ್ಲೂ ಮಾತಾಡಲ್ಲ, ಜಾಪನೀಸ್. ಸೊ ಟ್ರಾನ್ಸ್ಲೇಟ್ರ್ ಇದ್ದರು. ಅವಾಗ ಆದರೆ ಸುಮ್ಮನೆ ನಗೋದು, ನೋಡುವಾಗೆಲ್ಲ ನಗೋದು, ಅವರು ನಗ್ತಾಯಿದ್ರು. ಸೊ ಆಮೇಲೆ ಬ್ರೇಕ್ ಟೈಮಲ್ಲಿ ನನ್ನ ಬೆನ್ನಿಗೆ ಟ್ಯಾಪ್ ಮಾಡಿಬಿಟ್ಟು ಹೋದರು. ಸೊ ಅದು ಒಂದು ಅನ್ಫರ್ಗೆಟಬಲ್ ಮೂಮೆಂಟ್. ಅಲ್ಲಿ ಭಾಷೆ ಗೊತ್ತಿಲ್ಲ, ಹಂಗಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಅವ್ರ ಜೊತೆ. ಬಟ್ ಇಲ್ಲಿ ಒಂದು ಸ್ಪಿರಿಚುವಲ್ ಮಾಸ್ಟರ್ಗೆ ಅವರು ಮದರ್ ಟಂಗ್ ತಮಿಳು, ನನಗೂ ಮದರ್ ಟಂಗ್ ತಮಿಳು, ಬಟ್ ಮಾತಾಡೋದಕ್ಕೆ ಅವಕಾಶ ಇಲ್ಲ. ನನಗೆ ತುಂಬ ಮಾತಾಡಬೇಕು ಅಂತ ಆಸೆ ಇತ್ತು, ಆದರೆ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಅದು ಅಲ್ಲಿ ಕೋರ್ಸ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬಂದ ಮೇಲೆ ನಾನು ಎವ್ರಿ ವೀಕ್ ಹೋಗಿ ಸರ್ವಿಸ್ ಮಾಡಿಕೊಂಡಿದ್ದಲ್ಲ. ಸೊ ಇಲ್ಲಿದ್ದ ಅಧ್ಯಕ್ಷರು ಕರೆದು ನಂದು ಬಾಳಿನ ಗುರಿ ಏನು, ಒಂದು ಕೆಲಸ ಮಾಡಿಕೊಂಡು ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆಗೋದಾ, ಅಥವಾ ಸ್ಪಿರಿಚುವಲಿ ಏನಾವುದು ಸರ್ವಿಸ್ ಮಾಡಬೇಕಂತ ಆಸೆ ಇದೆಯಾ, ಆ ಥರ ಕೇಳಿದ್ರು. ಸೊ ಅವಾಗ ನಾನು ಇಮಿಡಿಯೇಟಾಗಿ ನಾನು ಹೇಳಿದ್ದು, ನಾನು ಎನ್ಲೈಟನ್ ಆಗಬೇಕು, ಇನ್ನು ಬೇರೆಯವರು ಎನ್ಲೈಟನ್ ಆಗೋದಕ್ಕೆ ನಾವು ಹೆಲ್ಪ್ ಮಾಡಬೇಕು, ಇದೇ ನಂದು ಬಾಳಿನ ಗುರಿ ಅಂತ ಹೇಳಿದೆ. ಆಮೇಲೆ ಸರಿ, ಹಂಗಾದ್ರೆ ನೀವು ನಮ್ಮ ಇದರಲ್ಲೇ ಸರ್ವಿಸ್ ಮಾಡ್ಬೋದು ಅಂತೇಳಿ ನಾನು ಫುಲ್ ಟೈಮ್ ಆಗಿ ಸರ್ವಿಸ್ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಇದ್ದೆ. ಸೊ ಆ ಟೈಮಲ್ಲಿ ಅಲ್ಲಿ ಆಶ್ರಮದಲ್ಲಿ ಸುಮಾರು ಸತಿ ಮೌನಂ ಕೋರ್ಸ್ ಅಟೆಂಡ್ ಮಾಡಿದ್ದೀನಿ. ಅವಾಗೆಲ್ಲ ಕ್ವಾರ್ಟರ್ಲಿ ಒನ್ಸ್ 1 ವೀಕ್ ಮೌನಂ ಕಂಡಕ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ನಾನು ಹೋಗಿ ಮೌನಂ ಅಟೆಂಡ್ ಮಾಡಿದೆ. ಅಲ್ಲಿ ಒಂದು ಆಪರ್ಚುನಿಟಿ ಏನಂದರೆ, ಡೈಲಿ ಅವರು ವೇದಾದ್ರಿ ಮಹರ್ಷಿ ಒಂದು 5 o'clock ವಾಕಿಂಗ್ ಬರೋರು. ಅವಾಗ ನಾವು ಮೌನದಲ್ಲಿರೋರು ಬೇರೆಯವ್ರು ಯಾರಿದ್ರು ಒಂದು ಕಡೆ ಕೂತಿದ್ರೆ ಅವ್ರು ಹಂಗೆ ಹೋಗುವಾಗ ಎಲ್ರಿಗೂ ಬ್ಲೆಸ್ ಮಾಡಿಬಿಟ್ಟು ಹೋಗೋರು. ಸೊ ಹಂಗಾಗಿ ಅಲ್ಲಿ ಮೌನದಲ್ಲಿರೋ 1 ವೀಕ್ ಪೂರ್ತಿ ಅವ್ರ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳುವ ಆಪರ್ಚುನಿಟಿ ಇತ್ತು. ಬಟ್ ಅವಾಗಲೂ ಕೂಡ ಮಾತಾಡೋದಕ್ಕೆ ಆಲ್ರೆಡಿ ನಾವು ಮೌನದಲ್ಲಿದ್ದೀವಿ, ಮಾತಾಡೋಕ್ಕಾಗಲ್ಲ. ಸೊ ಆ ಥರ ಸುಮಾರು ನಾನು 1 ವೀಕ್ ಮೌನಂ ಸುಮಾರು ಸತಿ ಅಟೆಂಡ್ ಮಾಡಿದ್ದೀನಿ. ದೆನ್ 15 days ಮೌನಂ ಅಟೆಂಡ್ ಮಾಡಿದ್ದೀನಿ. ದೆನ್ ಮನೆಯಲ್ಲೇ ಕೂಡ ಒಂದು 33 days ಮೌನಂ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಫೈನಲ್ ಆಗಿ ಅಲ್ಲಿ ಆಶ್ರಮದಲ್ಲಿ 48 days ಮೌನಂ ಅಟೆಂಡ್ ಮಾಡಿದ್ದೀನಿ. ಸೊ ಅಷ್ಟರೊಳಗೆ ಅವರು ಮಹರ್ಷಿ ಇಲ್ಲ, ಅವರು 2006 ಅವರು ದೇಹ ಬಿಟ್ಟಿದ್ದರು. ಅವ್ರ ದೇಹ ಬಿಟ್ಟ ಮೇಲೆ ನಾನು ಒಂದು 48 days ಎಲ್ಲ ಅಲ್ಲಿ ಮೌನಂ ಇದ್ದೆ. ಸೊ ಆ ಥರ ಅಲ್ಲಿ ಮೌನಂ ಇದ್ದಾಗ ಫಸ್ಟ್ ಟೈಮ್ ಹೋದಾಗ ಒಂದು ಟಾರ್ಗೆಟ್ ನಾನು ಫಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ 6 hours ಪರ್ ಡೇ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದಲ್ಲ. ಸೊ ಅಲ್ಲೂ ಹೋದರೆ 8 hours ಪರ್ ಡೇ ಆ್ಯಾವ್ರೇಜ್ ಆಗಿ 8 hours ಧ್ಯಾನ ಮಾಡೋದು. ಆಮೇಲೆ ನೆಕ್ಸ್ಟ್ ಟೈಮ್ ಹೋದಾಗ 10 hours ಧ್ಯಾನ ಮಾಡೋದು. ಆಮೇಲೆ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ 12 hours. ಈ ಥರ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಧ್ಯಾನ ಮಾಡ್ತಾಯಿದ್ದೆ. ಸೊ ಆ ಥರ ಧ್ಯಾನ ಮಾಡ್ತಾ ಇದ್ದಾಗ ನಮಗೆ ಒಂದು ಡೀಪಾಗಿ ಧ್ಯಾನಕ್ಕೆ ಹೋಗೋಕ್ಕಾಯ್ತು. ಸಟ್ಲರ್ ಲೆವೆಲಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು ನನಗೆ. ಸೊ ಅದರಿಂದ ನಾನು ಎಂಟೈರ್ ಲೈಫು ಇದಕ್ಕೆ ಡೆಡಿಕೇಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೆ ಬೆಂಗಳೂರಿಗೆ ಬಂದಿದ್ದು. ಸೊ ಇಲ್ಲಿ ಏನಾಯ್ತು ಅಂದರೆ, ನಾನು ಸ್ಪಿರಿಚುವಲಿ ಡೀಪರ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಇದ್ದಿದ್ರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೆ ಎಷ್ಟೊಂದು ಜನ ಇದ್ದಾರೆ. ನಾವು ಸ್ಪಿರಿಚುವಲಿ ಜನರಿಗೆ ಹೇಳ್ಕೊಡೋದಕ್ಕೆ ತುಂಬ ಕಡಿಮೆ ಜನ ಇದ್ದಾರೆ. ಸೊ ಹಂಗಾಗಿ ನಾವು ಇದಕ್ಕೋಸ್ಕರನೇ ಲೈಫ್ ಡೆಡಿಕೇಟ್ ಮಾಡ್ಕೊಳ್ಳೋಣ ಅಂತ ಆವಾಗ ಡಿಸೈಡ್ ಮಾಡಿ ನಾನು ಅಲ್ಲಿ ಫುಲ್ ಟೈಮ್ ಆಗಿ ಸರ್ವಿಸ್ ಮಾಡ್ತಾಯಿದ್ದೆ.
ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೆ ಬದಲು ಈಗ ಸ್ಪಿರಿಚುವಲ್ ಇಂಜಿನಿಯರ್ ಆಗಿದ್ದೀನಿ. ಸೊ ಆ ಥರ ಒಂದು ನಾವು ಬಿಗಿನಿಂಗಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುವಾಗೆಲ್ಲ ಒಂದು ನಮ್ಮ ಮಾಸ್ಟರ್ ಹತ್ರ ಅದನ್ನು ಡಿಸ್ಕಸ್ ಮಾಡಿ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವ ಅಥವಾ ಅಲ್ಲಿ ನಾವು ಡೌಟ್ಸ್ ಬಂದರೆ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಅವಾಗ ಆ ಒಂದು ಇದರಲ್ಲಿ ಅವ್ರ ಹತ್ರ ಮಾತಾಡಬೇಕು. ಅಟ್ಲೀಸ್ಟ್ ನಮಗೊಂದು 2 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಅವಕಾಶ ಸಿಕ್ಕಿದ್ರೂ ಮೀಟ್ ಮಾಡ್ಬೋದು ಅನ್ನೋ ಥರ ಮಾತಾಡ್ಬೋದು ಅಂತ ತುಂಬ ಇತ್ತು. ಬಟ್ ಅದಕ್ಕೆ ಅವಕಾಶನೇ ಆಗಲಿಲ್ಲ. ಬಟ್ ಅಟ್ಲೀಸ್ಟ್ ನೋಡುವ ಒಂದು ಭಾಗ್ಯ ಸಿಕ್ತು. ಸೊ ಅದು ಅಷ್ಟು ಮಟ್ಟಿಗೆ ಸಂತೋಷ. ಆಮೇಲೆ ಅಲ್ಲಿ ಸೊ ಇದೇ ಥರ ನಮ್ಮದು ಇದು ನಡೀತಾ ಇತ್ತು. ಒಂದು ಅರೌಂಡ್ 16 ಇಯರ್ಸ್ ನಾನು ಅಲ್ಲಿ ಆ ಆರ್ಗನೈಸೇಷನಲ್ಲಿ ಸರ್ವಿಸ್ ಮಾಡಿದ್ದೀನಿ. ಸೊ ಆವಾಗ ನಾವು ಇಷ್ಟು ಅವರ್ಸ್ ಟುಗೆದರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ರಲ್ಲಿ ನಮಗೆ ತುಂಬ ಆಳವಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಸೊ ಇಂಟ್ಯೂಷನ್ಸ್ ಎಲ್ಲ ಬರ್ತಾಯಿತ್ತು. ಸೊ ಅದರಲ್ಲಿ ನಾವು ಇವಾಗಿನ ಜನರೇಷನ್ಗೆ ತಕ್ಕಂಗೆ ಇವಾಗ ಇನ್ನು ಒಂದು ಬೇರೆ ಥರ ನಾವು ಇದನ್ನು ಕೊಡೋಣ ಅಂತ ಒಂದು ಹೊಸ ಸಿಸ್ಟಮ್ ಮಾಡೋಣ ಅಂಥೇಳಿ ಈ ಕಾರ್ಯಸಿದ್ಧಿ ಯೋಗವನ್ನು ಡಿವೈಸ್ ಮಾಡಿ ಆವಾಗ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಸೊ ಇದನ್ನು ಅಫಿಷಿಯಲ್ ಆಗಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಪದ್ಮಾವತಿ ಮೇಡಮ್ ಅವರು ಇವತ್ತು ಬಂದಿಲ್ಲ. ಸೊ ಅವರು ನಮಗೆ ಎನ್ಕರೇಜ್ ಮಾಡಿ, ಸೊ ನಮ್ಮ ಮನೆಯಲ್ಲೇ ನಾವು ಜಾಗ ಕೊಡ್ತೀವಿ, ನೀವು ಇಲ್ಲೇ ಸ್ಟಾರ್ಟ್ ಮಾಡಿ ಸರ್ ಅಂಥೇಳಿ ಫಸ್ಟ್ ಬ್ಯಾಚ್ 2019 ನವಂಬರ್ 1ಗೆ ಅಫಿಷಿಯಲ್ ಆಗಿ ಕಾರ್ಯಸಿದ್ಧಿ ಯೋಗ ನಾವು ಸ್ಟಾರ್ಟ್ ಮಾಡಿದ್ವಿ ಅವರು ಪದ್ಮಾವತಿ ಮೇಡಮ್ ಅವ್ರ ಮನೆಯಲ್ಲಿ. ಸೊ ಹಂಗೆ ಅದು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು 3 ಇಯರ್ಸ್ ಕಂಟಿನ್ಯೂಸ್ ಆಗಿ ಮೌನ ಇದ್ದು ಆಮೇಲೆ ಇದನ್ನು ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆವಾಗ ಒಂದು ಸಿಚುವೇಶನ್ ಆವಾಗಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವಾಗ ಮಾಡಿದ್ದು ಒಳ್ಳೆಯದಾಯಿತು. ಯಾಕಂದರೆ ಇಮಿಡಿಯೇಟಾಗಿ 2020 ಕೊರೋನಾ ಆಮೇಲೆ ಲಾಕ್ಡೌನ್ ಇದೆಲ್ಲ ಬಂತು. ಸೊ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿ ಒಂದಷ್ಟು ಜನ ಕಲ್ತ್ಕೊಂಡಿದ್ರು. ಸೊ ಅದರಿಂದ ನಾವು ಆ ಕೊರೋನಾ ಟೈಮಲ್ಲಿ ಸುಮಾರು ಜನರಿಗೆ ಅದು ಹೆಲ್ಪ್ ಆಯಿತು. ನಾವು ಆ ಟೈಮನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ವಿ. ಕೊರೋನಾಯಿಂದ ನಾವು ಆನ್ಲೈನ್ ಕೋರ್ಸ್ ಎಲ್ಲ ಮಾಡೋ ಥರ ಪರಿಸ್ಥಿತಿ ಬಂತು. ಸೊ ಆ್ಯಕ್ಚುಲಿ ನಾವು ಕೊರೋನಾಗೆ ಥ್ಯಾಂಕ್ಸ್ ಹೇಳಬೇಕು. ಕೊರೋನಾ ಇಲ್ಲಾಂದರೆ ನಾವು ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿರಲ್ಲ. ಸೊ ಆವಾಗಲೇ ನಮ್ಮ ಕೆಲವರು ಅಮೇರಿಕಾಯಿಂದೆಲ್ಲ ಕೂಡ ಫೋನ್ ಮಾಡಿ, ಸರ್ ಹೆಂಗೆ ನಾವು ಇದಕ್ಕೆ ಬರಬೇಕಾ, ಆನ್ಲೈನಲ್ಲಿ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಕೊರೋನಾಗೆ ಮುಂಚೆ. ಇಲ್ಲ ನಾವೆಲ್ಲ ದೀಕ್ಷೆಲ್ಲ ಕೊಡಬೇಕು, ಆಫ್ಲೈನ್ಗೆ ಬರಬೇಕು, ಆನ್ಲೈನ್ ಕ್ಲಾಸ್ ಎಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ವಿ. ಸೊ ಕೊರೋನಾ ಬಂದ ಮೇಲೆ ಸೊ ಬೇರೆ ದಾರಿ ಇಲ್ಲದೆ ನಾವು ಆನ್ಲೈನ್ ಕ್ಲಾಸ್ ಮಾಡಬೇಕಾಗಿತ್ತು. ಈಗ ಅದೇ ಮೇಯ್ನ್ ಆಗಿ ಆಫ್ಲೈನ್ ಸೆಕೆಂಡರಿ ಅನ್ನೋ ಥರ ಆಗಿದೆ. ಸೊ ಅದರಲ್ಲಿ ಇನ್ನೊಂದು ಇನ್ವೆನ್ಷನ್ ಥರ ಏನಂದರೆ, ಈಗ ನಾವು ದೀಕ್ಷೆ ಕೊಡೋ ಒಂದು ಕಾರಣಕ್ಕೋಸ್ಕರನೇ ಆಫ್ಲೈನ್ಗೆ ಬರಬೇಕು ಅಂತ ಹೇಳ್ತೀವಿ. ಈಗ ಆನ್ಲೈನಲ್ಲಿ ಮಾಡುವಾಗ ದೀಕ್ಷೆ ಕೊಡಬೇಕು, ಅದನ್ನು ಹೆಂಗೆ ಆ ಚಾಲೆಂಜಿನ ಹೆಂಗೆ ಇದು ಮಾಡೋದು ಅಂತ ಒಂದು ಚಾಲೆಂಜ್ ಇತ್ತು. ಸೊ ಆವಾಗ ನಾವು ಡಿಸ್ಟೆನ್ಸ್ ದೀಕ್ಷೆ ಕೊಡೋ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ಅದನ್ನು ಕೂಡ ಸಕ್ಸಸ್ಫುಲ್ಲಾಗಿ ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅಂತೆಲ್ಲ ಫೀಡ್ಬ್ಯಾಕ್ ಕೊಟ್ಟರು. ಸೊ ಹಂಗಾಗಿ ನಾವು ಈ ವರ್ಲ್ಡಲ್ಲಿ ಎಲ್ಲಿದ್ರೂ ಕೂಡ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ರು ನಾವು ಇಲ್ಲಿಂದಾನೇ ದೀಕ್ಷೆ ಕೊಡುವ ಒಂದು ಮೆಥಡ್ ಕೂಡ ಇದರಲ್ಲಿ ನಾವು ಕೊರೋನಾಯಿಂದ ಕಂಡುಹಿಡಿದಿದ್ವಿ. ಸೊ ಈ ಥರ ಆಗ್ತಾಯಿತ್ತು. ನಾವು ಫಸ್ಟ್ ಇಯರ್ ಆ್ಯನಿವರ್ಸರಿ ಮಾಡಿದ್ವಿ. ಅದೇ ಥರ ಸೆಕೆಂಡ್ ಇಯರ್, ಥರ್ಡ್ ಇಯರ್, 4 ಇಯರ್ಸ್ ಕಂಪ್ಲೀಟ್ ಆಗಿ ಈಗ 5th ಇಯರು ಕಂಪ್ಲೀಟ್ ಆಗಿ 5th ಆ್ಯನಿವರ್ಸರಿ ಲೆವೆಲ್ಗೆ ಬಂದಿದ್ವಿ. ಸೊ 5th ಆ್ಯನಿವರ್ಸರಿ ಈಗ ಸೆಲೆಬ್ರೇಟ್ ಮಾಡ್ತಾಯಿದ್ವಿ.